ಮತ್ತು ಯಾವ ಯಾವ ನ್ಯಾಯ ನನಗೆ ಊಟ ಸುಮ್ಮನೆ ಆಮೇಲೆ ಮಾಡ್ತೀನಿ ಕೊಡಪ್ಪ. ಒಂದು ಚೇರ್ ಹಾಕಿ ಸರ್. ವಿವೇಕ್ ರೆಡ್ಡಿ ಬಂದ್ಯಾರ ಬನ್ರಿ. ಈಗ ಬಂದು ಚುನಾವಣೆಯ ನಿಮಿತ್ತವಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮಹಾರಾಷ್ಟ್ರ ಇದೆಯೋ ಮಹಾರಾಷ್ಟ್ರದ ಪ್ರಚಾರದ ನಿಮಿತ್ತ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಸಿಂಡಿಕೇಟ್ ಸದಸ್ಯರಾದಂಥ ಲಿಂಗರಾಜ್ ಗೌಡ್ರು ಇದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಮೈಸೂರು ನಗರ ಬಿಜೆಪಿ ವಕ್ತಾರರಾದಂಥ ಮೋಹನ್ ಅವರು ಇದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ವಿವೇಕ್ ರೆಡ್ಡಿ ಅವರು ಬಂದಿದ್ದಾರೆ, ಬಾರ್ ಕೌನ್ಸಿಲ್ ಅಧ್ಯಕ್ಷರು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ನಾನು ನಿಗದಿತ ಸಮಯಕ್ಕಿಂತ 1 ಗಂಟೆ ತಡವಾಗಿ ಬಂದಿದ್ದೀನಿ. ಮೊದಲು ನಿಮ್ಮಲ್ಲಿ ಕ್ಷಮೆಯಾಚನೆ ಮಾಡಲಿಕ್ಕೆ ಬಯಸ್ತೇನೆ. ಅಲ್ಲಿ ಮಂಡ್ಯದಲ್ಲಿ ಬೇರೆ ಇನ್ನೊಂದು ಕಡೆ ಕರ್ಕೊಂಡು ಹೋಗಿದ್ದರಿಂದ ನಡುವೆ ಬೇರೆ ಬೇರೆ ಕಾರ್ಯಕ್ರಮಗಳು ಜೋಡಿಸಿ, ಹಾಗಾಗಿ ಇಲ್ಲಿ ಬರೋದು ತಡ ಆಯಿತು. ನಾನೇನು ಹೇಳಿದ್ರು ಅವ್ರು ಕೇಳೋ ಸ್ಥಿತಿಲಿ ಇರಲಿಲ್ಲ, ಹಾಗಾಗಿ ತಡ ಆಯಿತು. ಕ್ಷಮೆಯಾಚನೆ ಮಾಡ್ತೇನೆ. ಬಂಧುಗಳೇ, 13ನೇ ತಾರೀಕು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ 4 ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆ. ಕಳೆದ ಬಾರಿ ನಾವು 4 ಕ್ಷೇತ್ರಗಳಲ್ಲಿ 2 ಕ್ಷೇತ್ರ ಮಾತ್ರ ಗೆದ್ದಿದ್ವಿ. ಈ ಬಾರಿ ಎನ್ರೋಲ್ಮೆಂಟ್ ಆಗಿರೋದು, ಒಟ್ಟು ವಾತಾವರಣ, ಸಂಘಟಿತ ಪ್ರಯತ್ನ, ಇದೆಲ್ಲದರ ಒಟ್ಟು ಪರಿಣಾಮವಾಗಿ 4 ಕ್ಷೇತ್ರವನ್ನು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ಮತ್ತೆ ಪದವೀಧರ ಮತದಾರರಿಗೆ, ಶಿಕ್ಷಕ ಮತದಾರರಿಗೆ ತಮ್ಮ ಮೂಲಕ ಮನವಿ ಮಾಡಿಕೊಳ್ಳೋದೇನು ಅಂದರೆ, ಪದವೀಧರರು ಮತ್ತು ಶಿಕ್ಷಕರು ಹಾಕ್ತಕ್ಕಂಥ ಒಂದೊಂದು ಮತವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿ, ಕೇಂದ್ರ ಮತ್ತು ರಾಜ್ಯದ ನೇತೃತ್ವ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನದ ಬದ್ಧತೆಗೆ ಕೊಡುವ ಪ್ರೋತ್ಸಾಹ ಆಗುತ್ತೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು, ನಮಗಿರುವ ಬದ್ಧತೆಗೆ ತಾವು ಕೊಡುವ ಬೆಂಬಲ ಆಗೋದ್ರಿಂದ ಪದವೀಧರರು ಮತ್ತು ಶಿಕ್ಷಕರು ಬಿಜೆಪಿ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ಹಾಕಬೇಕು ಅಂಥೇಳಿ ವಿನಂತಿ ನಾನು ಮಾಡ್ತೇನೆ ತಮ್ಮ ಮೂಲಕ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಭಾರತ ಸಂಕಲ್ಪದೊಂದಿಗೆ, ಅಂದರೆ ಭಾರತ ಸ್ವಾವಲಂಬಿಯಾಗಬೇಕು, ಭಾರತೀಯರು ಸ್ವಾವಲಂಬಿಗಳಾಗೋದ್ರ ಜೊತೆಗೆ ಭಾರತ ಸ್ವಾವಲಂಬಿಯಾಗಬೇಕು, ಆ ಮೂಲಕ ಜಗತ್ತಿನ ಹಿತವನ್ನು ಬಯಸ್ತಕ್ಕಂಥ ನೇತೃತ್ವವನ್ನು ಭಾರತ ವಹಿಸಬೇಕು ಅನ್ನೋದು ಅವ್ರ ಸಂಕಲ್ಪ ಇದೆ. ಅದಕ್ಕಾಗಿ ಪಾಲಿಸಿಯಲ್ಲಿ ಬದಲಾವಣೆಯನ್ನು, ರಿಫಾರ್ಮ್ಸ್ನ ತಂದಿದ್ದಾರೆ. ರಿಫಾರ್ಮ್ಸು DBTಯ ಮೂಲಕ ವ್ಯಕ್ತ ಆಗಿದೆ. 271 ವಿವಿಧ ಕೇಂದ್ರ ಸರ್ಕಾರದ ಯೋಜನೆಗಳು 6 ಲಕ್ಷ ಕೋಟಿಯಷ್ಟು ಹಣವನ್ನು ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. 1986ರಲ್ಲಿ ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದಂಥ ದಿವಂಗತ ರಾಜೀವ್ ಗಾಂಧಿಯವರು ಒಂದು ಮಾತು ಹೇಳಿದರು, ಕೇಂದ್ರದಿಂದ ಕಳಿಸ್ತಕ್ಕಂಥ 100 ರೂಪಾಯಿ ಹಣ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದು 15 ರೂಪಾಯಿ ಮಾತ್ರ ಅಂಥೇಳಿ. ಅಂದರೆ 85 ರೂಪಾಯಿ ಹಣ ಮಧ್ಯದಲ್ಲಿ ಸೋರಿಕೆ ಆಗತ್ತೆ ಅಂತ ಒಂದು ಐಸ್ಬರ್ಗ್ನ ಉದಾಹರಣೆ ಕೊಟ್ಟಿದ್ರು. ಒಂದು ಐಸ್ ಪೀಸ್ನ ಮುಟ್ಟಿಸ್ತಾ ಹೋದರೆ ಲಾಸ್ಟಿಗೆ ತಲುಪಬೇಕಾದ್ರೆ ಸಣ್ಣದಾಗಿರುತ್ತೆ ಅಂತ ಉದಾಹರಣೆ ಕೊಟ್ಟಿದ್ರು. ಇವತ್ತು ಹಾಗೆ ಹೇಳೋಕ್ಕೆ ಅವಕಾಶ ಇಲ್ಲ.
ಕೇಂದ್ರದಿಂದ ಕಳಿಸುವ ಪ್ರತಿಯೊಂದು ರೂಪಾಯಿಯೂ ಕೂಡ 1 ರೂಪಾಯಿಯೂ ಕಡಿಮೆ ಆಗದೆ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ತಲುಪುತ್ತೆ. ಇದು ಪಾಲಿಸಿಯಲ್ಲಿ ತಂದ ಸುಧಾರಣೆ. ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಮುಂಚೆ ಕೇವಲ 27,000 ಹಳ್ಳಿಗಳಿಗೆ ಮಾತ್ರ ಕನೆಕ್ಟಿವಿಟಿ ಇತ್ತು. ಇವತ್ತು ದೇಶದ 6.5 ಲಕ್ಷ ಗ್ರಾಮಗಳಿಗೆ ಸಂಪರ್ಕವನ್ನು ಸಾಧಿಸಿದ್ದೇವೆ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಮೂಲಕ. ಇದರ ಜೊತೆಗೆ ತೆರಿಗೆಯಲ್ಲಿ ಸುಧಾರಣೆ ತರೋದಕ್ಕೆ GST ತಂದ್ವಿ. ದೇಶಕ್ಕೆ ಒಂದು ರೇಷನ್ ಕಾರ್ಡ್ ಇರಬೇಕು ಅಂತ ಒನ್ ನೇಷನ್ ಒಂದು ರೇಷನ್ ಕಾರ್ಡನ್ನು ತರುವಂತಾಯಿತು. ಶಿಕ್ಷಣ ನೀತಿ ಪ್ರಾದೇಶಿಕ ಭಾಷೆಗೆ ಒತ್ತು ಕೊಡೋಂಗಿರಬೇಕು. ಶಿಕ್ಷಣ ಮನುಷ್ಯನನ್ನು ಸ್ವಾಭಿಮಾನಿಯಾಗಿ, ಜೊತೆಗೆ ಸ್ವಾವಲಂಬಿಯಾಗಿ, ಜೊತೆಗೆ ಸಮಾಜಮುಖಿಯಾಗಿ ಮಾಡುವಂತಾಗಬೇಕು. ಅದಕ್ಕಾಗಿ ಕೌಶಲ್ಯದ ತರಬೇತಿಯನ್ನು ಶಿಕ್ಷಣದಲ್ಲೇ ಜೋಡಿಸಿದ್ದಾರೆ. ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಕೂಡ ಪಠ್ಯದ ಭಾಗ ಆಗಿದ್ದಾವೆ. ಮುಂಚೆ ಪಠ್ಯದ ಭಾಗ ಆಗಿರಲಿಲ್ಲ, ಅದು ಪಠ್ಯೇತರ ಚಟುವಟಿಕೆ ಆಗಿತ್ತು. ಈಗ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಪಠ್ಯದ ಭಾಗ, ಜೊತೆಗೆ ಪ್ರಾದೇಶಿಕ ಭಾಷೆಗಳಿಗೆ ಒತ್ತು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಿರಬೇಕು ಅನ್ನುವಂಥ ಅಂಶವನ್ನು ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒತ್ತಿ ಹೇಳಿದ್ದಾರೆ. ಬಹುಮುಖ ಆಯಾಮವಾಗಿ ಇರ್ತಕ್ಕಂಥ ಶಿಕ್ಷಣ ನೀತಿಯನ್ನು ರೂಪಿಸಿದ್ದಾರೆ. ಇದು ಒಂದು ದೊಡ್ಡ ಕ್ರಾಂತಿಯನ್ನು ಭವಿಷ್ಯದ ದಿನಗಳಲ್ಲಿ ಮಾಡುತ್ತೆ. ಯಾವುದೇ ದೇಶ ಶಿಕ್ಷಣವನ್ನು ಬಿಟ್ಟು ರಾಷ್ಟ್ರ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಆ ನೆಲೆಯಲ್ಲಿ NEP ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ಇದು ಜೊತೆಗೆ 7 ದಶಕಗಳ ಕಾಲದ ಹೋರಾಟ ಕೊನೆ ಆಯಿತು. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದುಪಡಿಸಿ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನ ದೇಶದ ಎಲ್ಲ ರಾಜ್ಯಗಳಿಗೆ ಸಮಾನವಾಗಿ ಅನುಷ್ಠಾನವಾಗುವ ಕೆಲಸ ಆರ್ಟಿಕಲ್ 370 ರದ್ದುಪಡಿಸೋದ್ರ ಮೂಲಕ ಆಗಿದೆ. ಬ್ಯಾಂಕ್ಗಳಿಗೆ ಮೋಸ ಮಾಡಿ ಇಲ್ಲಿ ಮಹಾರಾಜರ ಥರ ಮೆರಿತಾ ಇದ್ದಂಥ ಕಾಲ ಹೋಗಿದೆ. ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಮೂಲಕ ಬ್ಯಾಂಕ್ಗಳಿಗೆ ಮೋಸ ಮಾಡೋರನ್ನ ಮಟ್ಟ ಹಾಕುವಂಥ ಕಾಯ್ದೆ ಜಾರಿಗೆ ಬಂದಿದೆ. ಹೀಗೆ ಮನಸ್ಥಿತಿಯನ್ನು ಬದಲಾಯಿಸುವಂಥ, ಆ ಮೂಲಕ ಪರಿಸ್ಥಿತಿಯನ್ನು ಸುಧಾರಿಸ್ತಕ್ಕಂಥ ಪ್ರಯತ್ನ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ನಡೀತಾ ಇದೆ. ವಿದೇಶಾಂಗ ನೀತಿ ಇವತ್ತು ಅಮೇರಿಕ ಕೇಂದ್ರಿತವೂ ಅಲ್ಲ, ಅದು ರಷ್ಯಾ ಕೇಂದ್ರಿತವೂ ಅಲ್ಲ, ಭಾರತ ಕೇಂದ್ರಿತವಾಗಿರ್ತಕ್ಕಂಥ ವಿದೇಶಾಂಗ ನೀತಿ ಅನುಷ್ಠಾನದಲ್ಲಿದೆ. ಪ್ರತಿ ಹೆಜ್ಜೆಯಲ್ಲೂ ಕೂಡ ಭಾರತಕ್ಕೆ ಆಗುವ ಅನುಕೂಲವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಬೇರೆ ದೇಶಗಳ ಜೊತೆಯಲ್ಲಿ ವ್ಯವಹರಿಸುತ್ತೆ. ಜೊತೆಗೆ ಭಾರತ ತಾನು ನಂಬಿದ ಸಿದ್ಧಾಂತಕ್ಕೆ ಅನುಗುಣವಾಗಿ, ವಿಶ್ವ ಒಂದು ಕುಟುಂಬ ಅಂತಕ್ಕಂಥ ನಂಬಿಕೆಗೆ ಅನುಗುಣವಾಗಿ ಕಷ್ಟದಲ್ಲಿರುವ ದೇಶಗಳಿಗೂ ಕೂಡ ಸಹಾಯವನ್ನು ಮಾಡ್ತಾ ಬಂದಿದೆ. ಅದು ಅಫ್ಘಾನಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ನೇಪಾಳ ಇರ್ಬೋದು. ಇದಲ್ಲದೆ ವ್ಯಾಕ್ಸಿನ್ ಮೈತ್ರಿಯ ಮೂಲಕ 100ಕ್ಕೂ ಹೆಚ್ಚು ದೇಶಗಳಿಗೆ ನಮ್ಮ ದೇಶದಲ್ಲಿ ಕಂಡುಹಿಡಿದಂಥ ಕೋವಿಡ್ ವ್ಯಾಕ್ಸಿನನ್ನು ಆ ದೇಶಗಳಿಗೆ ಕೊಡುವ ಮೂಲಕ ವ್ಯಾಕ್ಸಿನ್ ಮೈತ್ರಿಯನ್ನು ಕೂಡ ಸಾಧಿಸಿದೆ. ಇದರೆಲ್ಲದರ ಒಟ್ಟು ಪರಿಣಾಮ ಜಗತ್ತಿನಲ್ಲಿ ಭಾರತದ ಬಗೆಗಿನ ಗೌರವ, ಭಾರತದ ಪಾಸ್ಪೋರ್ಟ್ ಬಗೆಗೆ ಅವರಿಗಿದ್ದ ಭಾವನೆ ಬದಲಾಗಿದೆ. ಅವರೆಲ್ಲರೂ ಭಾರತೀಯರನ್ನು ಗೌರವದಿಂದ ನೋಡುವಂಥ ಜಾಗತಿಕ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಅತ್ಯಂತ ಹೆಚ್ಚು ಜನಪ್ರಿಯ ನಾಯಕ ಯಾರು ಅಂದರೆ
ಒಂದು ಕಾಲದಲ್ಲಿ ಅಮೇರಿಕಾದ ಅಧ್ಯಕ್ಷರ ಹೆಸರು ಹೇಳ್ತಾ ಇದ್ರು, ಚೀನಾ ಅಧ್ಯಕ್ಷರ ಹೆಸರು ಹೇಳ್ತಾ ಇದ್ರು, ಇಸ್ರೇಲ್ ಜಪಾನ್ ಅಧ್ಯಕ್ಷರುಗಳ ಹೆಸರು ಹೇಳ್ತಾ ಇದ್ರು. ಇವತ್ತು ಅವ್ರು ಯಾರೂ ಇಲ್ಲ. 70%ಕ್ಕೂ ಹೆಚ್ಚು ಜನಬೆಂಬಲವನ್ನು ಗಳಿಸಿದಂಥ ಜಾಗತಿಕ ನಾಯಕನ ಶಾಲೆಗೆ ಭಾರತದ ಪ್ರಧಾನಮಂತ್ರಿ ಬಂದು ನಿಂತಿದ್ದಾರೆ. ಇದು ಒಟ್ಟು ಪರಿಣಾಮ ಆದರೆ ದೇಶದ ಒಳಗೆ ಬಡವರನ್ನು ಗಮನದಲ್ಲಿಟ್ಕೊಂಡು ಇದರೆಲ್ಲದರ ಲಾಭ ಬಡವರಿಗೆ ಆಗಬೇಕು ಅಂಥೇಳಿ ರಿಫಾರ್ಮ್, ಪರ್ಫಾರ್ಮ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಕಟ್ಟಕಡೆಯ ಮನುಷ್ಯನಿಗೆ ಲಾಭ ಸಿಗುವಂತೆ ನೋಡಿಕೊಂಡಿದೆ. ಸ್ವಲ್ಪ ವಿಸ್ತಾರ ಅಂತ ಅನಿಸಿದ್ರು ಜನ್ಧನ್ ಖಾತೆಯ ಮೂಲಕ 42 ಕೋಟಿ ಬಡವರು ಮೊದಲನೇ ಬಾರಿಗೆ ಬ್ಯಾಂಕಿನ ವ್ಯವಸ್ಥೆ ಜೊತೆಗೆ ಜೋಡಿಸ್ಕೊಂಡ್ರು. ಅವ್ರು ಕಷ್ಟದಲ್ಲಿದ್ದಾಗ ಅದೇ ಜನ್ಧನ್ ಖಾತೆಗೆ ತಿಂಗಳಿಗೆ 500 ರೂಪಾಯಿನಂತೆ 3 ತಿಂಗಳು ಹಣವನ್ನು ಹಾಕಿದರು. ಅದೇ ಜನ್ಧನ್ ಖಾತೆಗೆ ಮೊಬೈಲ್ ಮತ್ತು ಆಧಾರನ್ನು ಜೋಡಿಸಿ ಜಾಮ್ ಮೂಲಕ, ಜನ್ಧನ್ ಮೊಬೈಲ್ ಆಧಾರ್ ಮೂಲಕ DBT ಮೂಲಕ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮನ್ನು ಕೂಡ ಅವರಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದೆ. ಸ್ವಚ್ಛ ಭಾರತ್ ಯೋಜನೆಯ ಮೂಲಕ ದೇಶದ ಉದ್ದಗಲಕ್ಕೆ ಕಡಿಮೆ ಅವಧಿಯಲ್ಲಿ 12 ಕೋಟಿ ಶೌಚಾಲಯಗಳ ನಿರ್ಮಾಣ ಆದವು. ಸೌಭಾಗ್ಯ ಯೋಜನೆಯ ಮೂಲಕ ವಿದ್ಯುತ್ ಸಂಪರ್ಕ ಹೊಂದದ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಯಿತು. ಉಜ್ವಲ ಯೋಜನೆಯ ಮೂಲಕ ಹಸಿ ಸೌದೆಯಲ್ಲಿ ಅಡುಗೆ ಮಾಡ್ತಿದ್ದಂಥ ಬಡ ಕುಟುಂಬಗಳಿಗೆ ಗ್ಯಾಸ್ ಸಂಪರ್ಕವನ್ನು ಕಲ್ಪಿಸಲಾಯಿತು. ಪ್ರಧಾನಮಂತ್ರಿ ಗರೀಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ 84 ಕೋಟಿ ಬಡವರಿಗೆ 2.5 ವರ್ಷಗಳ ಕಾಲ ಉಚಿತವಾಗಿ ರೇಷನನ್ನು ಕೂಡ ಕೊಡೋ ಕೆಲಸ ಮಾಡಲಾಯಿತು. ಆಯುಷ್ಮಾನ್ ಭಾರತ್ ಅನ್ನೋದು ಜಗತ್ತಿನ ಅತ್ಯಂತ ದೊಡ್ಡ ಇನ್ಶೂರೆನ್ಸ್ ಯೋಜನೆ. ಅದು ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಇನ್ಶೂರೆನ್ಸ್ ಕವರ್ ಮಾಡ್ತಕ್ಕಂಥ ಆಯ್ದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥ ಯೋಜನೆ. ಅದು ಒಂದು ಜಗತ್ತಿನ ದೊಡ್ಡ ಇನ್ಶೂರೆನ್ಸ್ ಯೋಜನೆಯನ್ನು ಪರಿಚಯಿಸಲಾಯಿತು. ರೈತರಿಗಾಗಿ ಕಿಸಾನ್ ಸಮ್ಮಾನ್ ಯೋಜನೆ ಬಂದು 11ನೇ ಕಂತು ಮೊನ್ನೆ 31ನೇ ತಾರೀಕು ಪ್ರಧಾನಮಂತ್ರಿಗಳು ಬಿಡುಗಡೆ ಮಾಡಿದ್ರು. ಹೀಗೆ ಲಾಭ ಪಡೆದ 64% ಜನ ದೇಶದಲ್ಲಿದ್ದಾರೆ. ಈ ಯಾವುದೇ ಯೋಜನೆ ಕೊಡಬೇಕಾದ್ರೆ ಜಾತಿ ಯಾವುದು ಅಂತ ಕೇಳಲಿಲ್ಲ. ಕೆಲವರು ಈಗಲೂ BJP ಕಮ್ಯುನಲ್ ಪಾರ್ಟಿ, ಕೋಮುವಾದ ಪಾರ್ಟಿ ಅಂತ ಹೇಳ್ತಾರೆ. ಆದರೆ ಅವ್ರ ಹೇಳಿಕೆಗೆ ಆಧಾರ ಇಲ್ಲ. ಮುಂಚೆ ಓಲೈಕೆ ರಾಜಕಾರಣ ನಡೀತಾ ಇತ್ತು. ಈಗ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಸಬ್ಕಾ ಪ್ರಯಾಸ್ ಅನ್ನುವಂಥ 4 ಪ್ರಮುಖ ಸಿದ್ಧಾಂತವನ್ನು ಇಟ್ಕೊಂಡು ಎಲ್ಲರಿಗೂ ಸಮಾನ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾನು ನಮ್ಮನ್ನು ಕೋಮುವಾದಿ ಅಂತ ಹೇಳೋರಿಗೆ ತಮ್ಮ ಮೂಲಕ ಪ್ರಶ್ನೆ ಮಾಡ್ತೀನಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಒಂದು ಶಾದಿ ಭಾಗ್ಯ ಅಂತ ಯೋಜನೆ ತಂದಿದ್ದರು. ಅದು ಒಂದು ಕೋಮಿಗೆ ಮಾತ್ರ ಸೀಮಿತ ಆಗಿತ್ತು. ಮಕ್ಕಳ ಪ್ರವಾಸ ಭಾಗ್ಯ ಅಂತ ಯೋಜನೆ ತಂದಿದ್ದರು. ಒಂದು ಜಾತಿಗೆ ಮಾತ್ರ ಸೀಮಿತ ಆಗಿತ್ತು. ಮೋದಿಯವರು ಕೊಟ್ಟಿರುವ 100 ಯೋಜನೆಗಳು ಯಾವ ಯೋಜನೆಯಲ್ಲೂ ಜಾತಿಯ ಪ್ರಸ್ತಾಪ ಇಲ್ಲ. ಅಲ್ಲಿರೋದು ಕೆಟಗರಿ ಇದೆ. ಅದು ಮಹಿಳೆಯರು, ಅದು ದಲಿತರು, ಅದು ರೈತರು, ಕಾರ್ಮಿಕರು, ಬಡವರು ಅನ್ನುವಂಥ ಕೆಟಗರಿ ಇದೆ, ಜಾತಿ ಇಲ್ಲ. ಇಷ್ಟಾದಮೇಲೂ ಕೂಡ ನಮಗೆ ಕೋಮುವಾದಿ ಅಂತ ಹೇಳಿದ್ರೆ ತಾನು ಕಳ್ಳ ಪರರನ್ನು ನಂಬ ಅನ್ನುವಂಥ ಗಾದೆ ನಮ್ಮ ಮೇಲೆ ಆರೋಪಿಸೋರಿಗೆ ಅನ್ವಯ ಆಗುತ್ತೆ. ಈ ಎಲ್ಲ ಸಿದ್ಧಾಂತಕ್ಕೆ ಅದು ನಮ್ಮ ನೀತಿ ಮತ್ತು ನಮ್ಮ ನಿಯತ್ತು ಹಾಗೂ ನಮ್ಮ ನೇತೃತ್ವಕ್ಕೆ ಕೊಡುವ ಮತ ಆಗುತ್ತೆ ಈ ಶಿಕ್ಷಕರು, ಪದವೀಧರರು. ಅದಕ್ಕಾಗಿ BJPಗೆ ಮತ ಹಾಕಬೇಕು ಅಂತ ತಮ್ಮ ಮೂಲಕ ನಾವು ವಿನಂತಿ ಮಾಡ್ತೀವಿ. ಸರ್ ಮಾಡಿದರೆ ಈಗ RSS ಕಂಡ್ರೆ ನಿಜವಾಗ್ಲೂ ನನ್ನ ಭಯ. ಯಾಕೆಂತಂದ್ರೆ RSS ಒಂದು ಉಗ್ರವಾದಂಥ ಸಂಘಟನೆ. ನಾನೇನಂದರೆ ಯಾವ ಹಿನ್ನೆಲೆಯಲ್ಲಿ ಹಾಗೆ ಹೇಳ್ತಾರೆ ಅವರು. RSS 100 ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಕೆಲವು ಕಡೆಗಳಲ್ಲಿ
ನಿಶ್ಶುಲ್ಕ, 1 ರೂಪಾಯಿಯೂ ಶುಲ್ಕ ಇಲ್ಲದೆ, ಕೆಲವು ಕಡೆಗಳಲ್ಲಿ ಕಡಿಮೆ ಶುಲ್ಕದಲ್ಲಿ, ಲಾಭ ಇಲ್ಲದ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದೆ. ಹಾಗೆ ಹೇಳಬೇಕು ಅಂದರೆ ಬಹುಶಃ ಸಿದ್ದರಾಮಯ್ಯನವರಿಗೆ ದೃಷ್ಟಿದೋಷ ಇದೆ ಅಂತಂದರೆ ಅವರಿಗೆ ಸಿಟ್ಟು ಬರ್ಬೋದು. ಬಹುಶಃ ನಿಮ್ಮ ದೃಷ್ಟಿದೋಷದ ಕಾರಣಕ್ಕೆ ನೀವೀಗ ಆರೋಪ ಮಾಡ್ತಾ ಇದ್ದೀರಿ. ನಿಮ್ಮ ಸುತ್ತ ಭಯೋತ್ಪಾದಕರಿಗೆ ಬೆಂಬಲ ಕೊಡುವವರೇ ತುಂಬಿಕೊಂಡಿದ್ದಾರೆ. ಅವ್ರನ್ನೆಲ್ಲ ನೋಡ್ತಿದ್ದಾಗ ನೀವು ದೂರದಲ್ಲಿ ನೋಡುವಂಥ RSS ಹಾಗೆ ಅಂತ ಅಂದ್ಕೊಂಡಿರ್ಬೋದು. ಆದರೆ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಹಾಕಿದ ರೀತಿಯ ಒಂದೇ ಒಂದು ಹೀನ ಕೆಲಸವನ್ನು RSS ಅಥವಾ ಅದರ ಪ್ರೇರಿತ ಸಂಘಟನೆಗಳು ಮಾಡಿಲ್ಲ. ಅದು ನಿಮ್ಮದೇ ಶಾಸಕನ ಮನೆಗೆ ಬೆಂಕಿ ಹಾಕಿದವರೆಲ್ಲ ನಿಮ್ಮ ಸುತ್ತನೇ ಇದ್ದಾರೆ. ಅವ್ರಿಗೆ ಜಾಮೀನು ಕೊಡಿಸೋರು ನಿಮ್ಮ ಹಿಂಬಾಲಕರೇ ಆಗಿದ್ದಾರೆ. ಹಾಗಾಗಿ ನಿಮ್ಮ ದೃಷ್ಟಿದೋಷ ಇದೆ. ಈ ದೃಷ್ಟಿದೋಷಕ್ಕೆ ಸೂಕ್ತ ಚಿಕಿತ್ಸೆ ಆಗಬೇಕು. ಆಗ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಅರ್ಥ ಆಗುತ್ತೆ. ನೀವು ಇಷ್ಟು ವರ್ಷದ ದೀರ್ಘ ಅನುಭವದ ನಂತರನೂ ನಿಮಗೆ ದೇಶಕ್ಕೆ ಒಳ್ಳೆಯದು ಯಾವುದು, ದೇಶಕ್ಕೆ ಕೆಟ್ಟದ್ದು ಯಾವುದು ಅಂತ ಅರ್ಥ ಆಗದೇ ಇರೋದು ಈ ನಾಡಿನ ದುರ್ದೈವ. ನಿಮ್ಮ ದುರ್ದೈವ ಮಾತ್ರ ಅಲ್ಲ, ಈ ನಾಡಿನ ದುರ್ದೈವ. ವಯಸ್ಸಾಗ್ತಾ ಆಗ್ತಾ ಪಕ್ವತೆ ಬರಬೇಕು ಅಂತ ಹೇಳ್ತಾರೆ. ಆದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಪಕ್ವತೆಯ ಬದಲಿಗೆ ಸುಳ್ಳು, ಪಕ್ವತೆಯ ಬದಲಿಗೆ ಅಪಪ್ರಚಾರ ನಿಮ್ಮ ಬಾಯಲ್ಲಿ ಬರ್ತಿರೋದು ಈ ನಾಡಿಗೆ ಗೌರವ ತರೋ ಸಂಗತಿಯಲ್ಲ. RSS ಭಯೋತ್ಪಾದಕ ಸಂಘಟನೆ ಅಂತ ಯಾವ ದೃಷ್ಟಿಲಿ ಹೇಳ್ತೀರಿ ನೀವು? ನಿಮ್ಗೆ ಆಧಾರ ಏನಿದೆ? ಆಧಾರ ಇದ್ದರೆ ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಯಾಕೆ RSS ಮೇಲೆ ಒಂದು ಆಪಾದನೆಯೂ ಹೊರಿಸಲಿಲ್ಲ? ನೀವು ಇದ್ದಾಗಲೂ ಹೊರಿಸಲಿಲ್ಲ. ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗಲೂ, ನಿಮ್ಮದೇ ಪಾರ್ಟಿ ಸರ್ಕಾರ ಇದ್ದಾಗಲೂ ಯಾಕೆ ಆ ರೀತಿ ಆರೋಪವನ್ನು ಹೊರಿಸಲಿಲ್ಲ? ಕ್ರಮ ಯಾಕೆ ತಗೊಳ್ಳಿಲ್ಲ ಅಂತ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನೊಂದು ಹೇಳ್ತೇನೆ, RSSಗೆ ನಿಮ್ಮ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ದೇಶದ ಜನರೇ ಕೊಟ್ಟಿದ್ದಾರೆ ಇದೊಂದು ದೇಶಭಕ್ತಿ ಸಂಘಟನೆ ಅಂಥೇಳಿ. ತಾನು ತನ್ನ ಜೀವದ ಅಂಗನ್ನು ತೊರೆದು ದೇಶ ಸಂಕಷ್ಟ ಇದ್ದ ಸಂದರ್ಭದಲ್ಲಿ, ಅದು 48ರ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಮಾಡಿದ ಸಂದರ್ಭ ಇರ್ಬೋದು, 62ರಲ್ಲಿ ಚೀನಾ ಯುದ್ಧ ಮಾಡಿದ ಸಂದರ್ಭ ಇರ್ಬೋದು, 71ರಲ್ಲಿ ಬಾಂಗ್ಲಾ ವಿಮೋಚನೆಯ ಸಂದರ್ಭ ಇರ್ಬೋದು, ಪ್ರಾಕೃತಿಕ ವಿಕೋಪಗಳಾದ ಸಂದರ್ಭ ಇರ್ಬೋದು, ಅಪಘಾತಗಳಾದ ಸಂದರ್ಭ ಇರ್ಬೋದು, ತನ್ನ ಜೀವದ ಹಂಗು ತೊರೆದು ದೇಶದ ಮತ್ತು ಸಮಾಜದ ರಕ್ಷಣೆಗೆ ಧಾವಿಸುವ ಮೂಲಕ ದೇಶಭಕ್ತ ಸಂಘಟನೆ ಅಂತ ತೋರಿಸ್ಕೊಂಡಿದೆ. ಇದಕ್ಕಾಗಿಯೇ ಜವಾಹರ್ಲಾಲ್ ನೆಹರು ವೈಚಾರಿಕ ಭೇದ ಇದ್ದಾಗಲೂ ಕೂಡ, ಜವಾಹರ್ಲಾಲ್ ನೆಹರೂರವರಿಗೂ ನಮಗೂ ವೈಚಾರಿಕ ಭೇದ ಇತ್ತು. ಅವರು ಒಂದ್ಸರಿ ಲೋಕಸಭೆಯಲ್ಲೇ ಹೇಳಿದ್ರು, ಐ ವಿಲ್ ಕ್ರಶ್ RSS ಅಂಥೇಳಿ. ಆಗ ಅಟಲ್ಜಿ ಒಂದು ಉತ್ತರ ಕೊಟ್ಟಿದ್ದರು, ಐ ವಿಲ್ ಕ್ರಶ್ ಯುವರ್ ಕ್ರಶಿಂಗ್ ಮೆಂಟಾಲಿಟಿ ಅಂತ ಉತ್ತರ ಕೊಟ್ಟಿದ್ದರು ಲೋಕಸಭೆಯಲ್ಲಿ. ನಿಮ್ಮ ಕ್ರಶಿಂಗ್ ಮೆಂಟಾಲಿಟಿಯನ್ನು ನಾವು ಕ್ರಶ್ ಮಾಡ್ತೀವಿ ಅಂಥೇಳಿ. ಅಂಥವರೇ 63ರಲ್ಲಿ ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ಸರ್ಕಾರೇತರ ಸಂಘಟನೆ, ಸೈನ್ಯ, ಪೊಲೀಸು, ಅರೆ ಮಿಲಿಟ್ರಿ ಯಾವುದೂ ಅಲ್ಲದ ಸರ್ಕಾರೇತರ ಸಂಘಟನೆಗೆ, NCCಯೂ ಅಲ್ಲದ ಸರ್ಕಾರೇತರ ಸಂಘಟನೆಗೆ ಪಥಸಂಚಲನದಲ್ಲಿ ಅವಕಾಶ ಮಾಡಿಕೊಡೋದ್ರ ಮೂಲಕ ನೆಹರೂರವರು ತಮ್ಮ ನಿಲುವನ್ನು ಬದಲಾಯಿಸಿ ಸಂಘವನ್ನು ಪ್ರಶಂಸಿಸಿದರು. ಬಹುಶಃ ಮುಂದೊಂದು ದಿನ ಸಿದ್ದರಾಮಯ್ಯನವ್ರಿಗೂ ತಮ್ಮ ತಪ್ಪಿನ ಅರಿವಾಗತ್ತೆ. ಮತ ಬ್ಯಾಂಕಿಗೆ ಹೇಳಿದ ಸುಳ್ಳು, ಅದರಿಂದ ತಾನು ತನಗೆ ಮತ್ತು ತನ್ನ ನಂಬಿದವರಿಗೆ ಮಾಡಿದ ವಂಚನೆ ಅರಿವಾಗಿ ಪಶ್ಚಾತ್ತಾಪದಿಂದ ಸತ್ಯವನ್ನು ಒಪ್ಪಿಕೊಳ್ಳುವಂಥ, ಪ್ರಶಂಸಿಸುವಂಥ ದಿನ ಬರಬಹುದು ಅಂತ ನಾನು ಭಾವಿಸ್ತೇನೆ. ಅವರಿಗೇನಾದರೂ ಜೀವನ್ಮುಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದರೆ ಪಶ್ಚಾತ್ತಾಪ ಪಡ್ತಾರೆ. ಆ ರೀತಿ ನಂಬಿಕೆ ಇಲ್ಲದೆ ಇದ್ದರೆ ಅದು ನನ್ನ ಕೈಲಿಲ್ಲ. ಒಂದು RSS ಲಾಭದಾಯಕ ಹುದ್ದೆಯನ್ನು ಒಳಗೊಂಡಿರೋ ಸಂಘಟನೆ ಅಲ್ಲ. ಸೇವೆ, ತಪಸ್ಸು, ಜೀವನ ಇಡೀ ಸಮಾಜಕ್ಕಾಗಿ ದುಡಿತಕ್ಕಂಥ ಪ್ರಚಾರಕರನ್ನು ಒಳಗೊಂಡಂಥ ಸಂಘಟನೆ. ಪ್ರಚಾರಕರಾಗೋದಕ್ಕೆ ಜಾತಿ ಇಲ್ಲ, ಜಾತಿಯ ನೆಲೆಯಲ್ಲಿ ಪ್ರಚಾರಕರನ್ನು ಮಾಡೋಲ್ಲ. ಹೀಗೆ ನಮ್ಮ ಪಾರ್ಟಿ ಮೇಲೂ ಒಂದು ಕಾಲದಲ್ಲಿ ಆರೋಪ ಮಾಡ್ತಿದ್ರು.
BJP ಅಂದರೆ ಶೆಟ್ರು ಭಟ್ರು ಪಾರ್ಟಿ ಅಂತಿದ್ರು. ಇವತ್ತು ಅತೀ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ. ಒಂದು ದಿನನಾದರೂ ಸಿದ್ದರಾಮಯ್ಯನವ್ರ ಬಾಯಿನಲ್ಲಿ ನರೇಂದ್ರ ಮೋದಿಯವ್ರ ಬಗ್ಗೆ ಪ್ರಶಂಸೆ ಮಾತು ಬಂದಿದೆಯಾ? ಒಬ್ಬ ಅತೀ ಹಿಂದುಳಿದ ವರ್ಗದವನೊಬ್ಬ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಚಾ ಮಾರುವ ಮನೆತನದಿಂದ ಬಂದವನು, ಬಡತನದ ಮನೆತನದವನು, ಅವ್ರ ತಾಯಿ ಮನೆಗೆಲಸ ಮಾಡ್ತಾಯಿದ್ರು ಅಂತ ಒಂದು ಪ್ರಶಂಸೆ ಮಾತು ಬಂದಿದೆಯಾ? ಇಲ್ಲಿ ಪ್ರಚಾರಕರಾಗೋದಕ್ಕೆ ಜಾತಿ ಬೇಕಾಗಿಲ್ಲ, ಯಾರು ಬೇಕಾದರೂ ಪ್ರಚಾರಕರಾಗ್ಬೋದು. ಅವ್ರ ಸಮಾಜಕ್ಕೆ ದೇಶಕ್ಕಾಗಿ ಸಮರ್ಪಣೆ ಮಾಡುವಂಥ ಮನಸ್ಥಿತಿ ಇದ್ದರೆ ಸಾಕು. ಆ ಮನಸ್ಥಿತಿ ಇರೋರು ಯಾರು ಬೇಕಾದರೂ ಬರಲಿ, ಯಾವ ಉನ್ನತ ಹುದ್ದೆಗೆ ಬೇಕಾದರೂ ಏರ್ಬೋದು. ಈಗ ನಾನು ಒಂದು ರಾಜಕೀಯ ಹಿನ್ನೆಲೆ ಇಲ್ಲದ ಕುಟುಂಬದಿಂದ ಬಂದವನು. ಇವತ್ತು 4 ಸರಿ MLA ಆಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಎದುರುಗಡೆ ನಿಂತಿದ್ದೀನಿ, ಕೂತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಸಂಘ ನನ್ನಂಥವನನ್ನು ಸಂಸ್ಕಾರ ಕೊಟ್ಟು ಅವಕಾಶಗಳನ್ನು ಒದಗಿಸಿಕೊಟ್ಟು ಬೆಳೆಸಿದ್ದ ಕಾರಣ. ಹಾಗಾಗಿ ಅವ್ರ ಹೇಳಿಕೆಗಳಲ್ಲಿ ಹೊರಳಿಲ್ಲ, ಅದಕ್ಕೆ ಜಾತಿ ಇಲ್ಲ, ಜಾತಿ ಬಣ್ಣ ಕಟ್ಟೋದು ಇಲ್ಲ. ಮತ್ತು ಅಲ್ಲಿರೋರು ಯಾರೂ ಜಾತಿ ಕೇಂದ್ರಿತವಾಗಿರುವಂಥ ಸಣ್ಣತನದ ಮನಸ್ಥಿತಿಯವರು ಅಲ್ಲ. ಎತ್ತರಕ್ಕೇರಿದವರು ದೊಡ್ಡವರಾಗಬೇಕು. ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಸಿದ್ದರಾಮಯ್ಯನವ್ರು ಸಣ್ಣತನವನ್ನು ಮೈತುಂಬ ಹೊತ್ಕೊಳ್ತಿರ್ತಕ್ಕಂಥದ್ದು ಅವ್ರ ವ್ಯಕ್ತಿತ್ವದ ಅವನತಿಗೆ ಹಿಡಿದಿರ್ತಕ್ಕಂಥ ಒಂದು ಕನ್ನಡಿ ಆಗುತ್ತೆ. RSSನವರು ಅಧಿಕೃತವಾಗಿ ಯಾವುದೇ ರೀತಿ ಹೇಳಿಕೆಗಳು ಕೊಡಲ್ಲ, ಆದರೆ ಬಿಜೆಪಿಯವರು ಯಾಕೆ ಬೊಂಬಡ ಬಜಾಯಿಸ್ತಾರೆ ಅಂತ ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ನೋಡಿ, ನಾನೊಬ್ಬ RSSನ ಸ್ವಯಂ ಸೇವಕ. ಸಂಘ ಈ ಆನೆ ಇದ್ದಂತೆ. ಆನೆ ತನ್ನ ಪಾಡಿಗೆ ತನ್ನ ಗುರಿಯ ಕಡೆಗೆ ಹೋಗ್ತಾ ಇರುತ್ತೆ. ಇನ್ನು ಬೇರೆವೆಲ್ಲ ಆನೆನ ನೋಡಿ ವಿಚಿತ್ರವಾಗಿ ಆಡ್ತಿರ್ತವೆ. ನಾನು ನಾಯಿ ಬಗಳದಂಗೆ ಅಂತಂದರೆ ಇವ್ರಿಗೆ ಬೇಜಾರಾಗುತ್ತೆ, ಹಂಗಾಗಿ ನಾನು ಹೇಳಲ್ಲ. ವಿಚಿತ್ರವಾಗಿ ಆಡ್ತಾ ಇರ್ತವೆ. ಆದರೆ ಆನೆ ಅದಕ್ಕೆ ಬಗ್ಗೆ ವಿಚಲಿತ ಆಗುತ್ತಾ? ವಿಚಲಿತ ಆಗಲ್ಲ. ಮನಸ್ಸು ಮಾಡಿದ್ರೆ ಅದು ಒಂದು ಸೊಂಡ್ಲು ಹಿಂಗೆ ಅಲ್ಲಾಡಿಸಿದ್ರೆ ಇವೆಲ್ಲ ಕುಯ್ ಅಂತ ಹೋಗ್ಬಿಡ್ತವೆ, ಸೊಂಟನೂ ಮುರ್ಕೊಂಡ್ಬಿಡ್ತವೆ. ಆದರೆ ಆನೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆದರೆ ನಾನು ಸ್ವಯಂ ಸೇವಕ, ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ನಾನು ಇದೇ ಪ್ರಶ್ನೆ ಅವ್ರಿಗೆ ನಾನು ನೆನ್ನೆನೂ ಕೇಳಿದೆ. ಅಲ್ರಿ, ಟಿಪ್ಪುಗೆ ಅವನು ಕನ್ನಡ ವಿರೋಧಿ, ಅವನು ಮೇಲ್ಕೋಟೆನಲ್ಲಿ ಹಿಂದೂಗಳ ಮಾರಣಹೋಮ ಮಾಡ್ದ, ಶ್ರೀರಂಗಪಟ್ಟಣದ ಮೂಡಲ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಒಡೆದಾಕಿ, ಗೆಜೆಟಿಯರಲ್ಲೇ ಇದೆ, ನಾನು ಹೇಳಬೇಕಾದ್ದಿಲ್ಲ, ಮೇಲೆ ಗುಂಬಜ್ ಕಟ್ಟಿ ಮಸೀದಿಯಾಗಿ ಪರಿವರ್ತನೆ ಮಾಡ್ದ. ಅವನು ಕನ್ನಡದ ಆಡಳಿತ ಭಾಷೆಯ ಬದಲಿಗೆ ಪರ್ಷಿಯನ್ ಆಡಳಿತ ಭಾಷೆಯನ್ನು ಹೇರ್ದ ಅಂತ ಹೇಳಿದಾಗ ಇವ್ರು ಯಾಕೆ ಉತ್ತರ ಕೊಡ್ತಾರೆ? ಇವರಿಗೂ ಟಿಪ್ಪುಗೂ ಏನು ಸಂಬಂಧ? ನನಗಿರೋದು ತಾಯಿ ಮಕ್ಕಳ ಸಂಬಂಧ. ನಮಗೊಂದು ನಮ್ಮ ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ RSSನಿಂದ ಪ್ರೇರಣೆ ಪಡೆದು ಹುಟ್ಟಿರೋ ಸಂಘಟನೆ. ನಾವು ಮಾತ್ರ ಅಲ್ಲ, ಅವ್ರು ಇನ್ನೂ ತಿಳ್ಕೊಳ್ಳಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು, BMS, ರಾಷ್ಟ್ರೋತ್ಥಾನ, ವಿದ್ಯಾಭಾರತಿ, ಕ್ರೀಡಾಭಾರತಿ, ಹೀಗೆ ನೂರಾರು ಸಂಘಟನೆಗಳು ಸಂಘದ ಪ್ರೇರಣೆಯನ್ನು ಪಡ್ಕೊಂಡಿದ್ದೇವೆ. ವೈಚಾರಿಕ ಪ್ರೇರಣೆ ಅದು. ನಾನು ಇವರಿಗೆ ಯಾವ ಪ್ರೇರಣೆ ಸಿಕ್ಕಿದೆ ಟಿಪ್ಪುವಿಂದ? ಮತ್ತು ನಾವು ಬಾಬರ್ ಬಗ್ಗೆ, ಗಜ್ನಿ ಬಗ್ಗೆ, ಗೋರಿ ಬಗ್ಗೆ ಮಾತಾಡಿದ್ರೆ ಇವರಿಗೆ ಯಾಕೆ ಕುರಿ ಹತ್ಕೊಳ್ಳುತ್ತೆ? ನಿಮಗೂ ಅವರಿಗೂ ಏನು ಸಂಬಂಧ? ನಿಮ್ಮ ಹೆಸರು ನೋಡಿದ್ರೆ ಸಿದ್ದರಾಮಯ್ಯ, ಮತ್ತು ನಿಮ್ಮ ಮಂದೇವ್ರಿಗೂ ಅವ್ರ ಮಂದೇವರಿಗೂ ಸಂಬಂಧ ಇಲ್ಲ. ನಿಮಗೇನು ಸಂಬಂಧ? ನನಗೆ ಅರ್ಥ ಆಗದೇ ಇರೋ ಸಂಗತಿ. ನಮಗೊಂದು ವೈಚಾರಿಕ ಸಂಬಂಧ, ಮುಚ್ಚಿಟ್ಟಿರೋದೇನಲ್ಲ, ಮುಚ್ಚಿಟ್ಟಿರೋ ಸಂಬಂಧ ಅಲ್ಲ ನಮ್ಮದು. ನಿಮ್ಮದು ಯಾವುದು ಮುಚ್ಚಿಟ್ಟಿರೋ ಸಂಬಂಧ? ನನಗೀಗ ಡೌಟ್ ಬರ್ತಾಯಿದೆ ನಿಮ್ಮೆಲ್ಲ ಪ್ರಶ್ನೆಗಳು ಮತ್ತು ನೀವು ಅಧಿಕಾರದಲ್ಲಿದ್ದಾಗ ನಡ್ಕೊಂಡಿದ್ದು ನೋಡಿದಾಗ. ಅವತ್ತು PFI ಸಂಬಂಧಪಟ್ಟಂಥ 2000 ಜನರ ಮೊಕದ್ದಮೆನ ವಾಪಸ್ ತೆಗೆದುಕೊಂಡ್ರು. ಅದರಲ್ಲಿ ಇತ್ತೀಚೆಗೆ ನಂಜನಗೂಡಿನಲ್ಲಿ ನೋಡ್ಲಾ ಪಾಕಿಸ್ತಾನ ಕಣ್ಣಂಗೆ ಕಾಣ್ತಾ ಇದೆ ಅಂತ ಹೇಳಿದ್ರಲ್ಲ, ಆ ಜನರು ಇದ್ದರು. ಅಂದರೆ ಆ ಥರದ ಮೆಂಟಾಲಿಟಿಯವ್ರನ್ನ, ರುದ್ರೇಶ್ ಹತ್ಯೆಗೆ ಕಾರಣ ಆದವ್ರನ್ನ, ರಾಜು ಹತ್ಯೆಗೆ ಕಾರಣ ಆದವ್ರನ್ನ, ಪ್ರಶಾಂತ್ ಪೂಜಾರಿ ಹತ್ಯೆಗೆ ಕಾರಣ ಆದವ್ರನ್ನ, ಪರೇಶ್ ಮೇಸ್ತಾ ಹತ್ಯೆಗೆ ಕಾರಣ ಆದವ್ರನ್ನ, ಈ ಥರ ಇದ್ದವ್ರನ್ನ, ವಿಠಲ್ ಪೂಜಾರಿ ಹತ್ಯೆಗೆ ಕಾರಣ ಆದವ್ರನ್ನ, ಇವರೆಲ್ಲರೂ ಅವ್ರಿಗೆ ಬೆಂಬಲ ಕೊಡ್ತಿದ್ದವ್ರನ್ನೆಲ್ಲರೂ ಕೇಸ್ ವಾಪಸ್ ತೆಗೆದುಕೊಂಡ್ರು. ಮತ್ತು ನಾವು ಅವ್ರಿಗೆ ಪ್ರಶ್ನೆ ಮಾಡ್ದಾಗೆಲ್ಲ ಇವರು ಉರಿ ಹತ್ತಿ ಕುಣಿತಾರೆ. ಇದನ್ನು ನೋಡಿದಾಗ ನನಗೇನೋ ಅನುಮಾನ ಬರ್ತಾಯಿದೆ. ನಿಮಗೇನು ಸಂಬಂಧ? ನೀವು ನ್ಯಾಯವಾಗಿ ನಿಲ್ಲದಿದ್ದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪರ ನಿಲ್ಲಬೇಕಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಡಿಗೆ ಕೊಟ್ಟ ಕೊಡುಗೆ ನಮ್ಮ ರಾಜ್ಯವನ್ನು ಆಳಿದ ಇನ್ಯಾವುದೇ ರಾಜ್ಯರು ಅವರಷ್ಟು ಕೊಡುಗೆ ಕೊಡಲಿಲ್ಲ ಕಡಿಮೆ ಅವಧಿನಲ್ಲಿ. ಇವತ್ತು ಕನ್ನಂಬಾಡಿ ಕಟ್ಟೆ ಅಂದರೆ ಕೃಷ್ಣರಾಜ ಒಡೆಯರ್ ಹೆಸರು ಹೇಳಬೇಕು, ಮೈಸೂರು ಬ್ಯಾಂಕ್ ಅಂದರೆ ಕೃಷ್ಣರಾಜ ಒಡೆಯರ್ ಹೆಸರು ಹೇಳಬೇಕು, ಮೈಸೂಗರ ಅಂದರೆ ಕೃಷ್ಣರಾಜ ಒಡೆಯರ್ ಹೆಸರು ಹೇಳಬೇಕು,
ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಅಂದರೆ ಕೃಷ್ಣರಾಜ ಒಡೆಯರ್ ಹೆಸರು ಹೇಳಬೇಕು. ಭದ್ರಾವತಿ ಉಕ್ಕು ಕಾರ್ಖಾನೆ ಅಂದರೆ ಕೃಷ್ಣರಾಜ ಒಡೆಯರ್ ಹೆಸರು ಹೇಳಬೇಕು. ಮೈಸೂರು ಪೇಪರ್ ಮಿಲ್ಸ್ ಅಂದರೆ ಕೃಷ್ಣರಾಜ ಒಡೆಯರ್ ಹೆಸರು ಹೇಳಬೇಕು. ನಮ್ಮದು ಫಸ್ಟು ಇಂಜಿನಿಯರಿಂಗ್ ಕಾಲೇಜು ಅಂದರೆ ಕೃಷ್ಣರಾಜ ಒಡೆಯರ್ ಹೆಸರು ಹೇಳಬೇಕು. ಆದರೆ ಇವ್ರ ಬಾಯಿನಲ್ಲಿ ಕೃಷ್ಣರಾಜ ಒಡೆಯರ್ ಹೆಸರು ಒಂದು ಸರಿನೂ ಬರಲ್ಲ. ಟಿಪ್ಪು 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 ಅಂತ ಬಾಯಿ ಬಡ್ಕೊಳ್ತೀರಲ್ಲ, ಏನು ಸಂಬಂಧ ನಿಮಗೆ? ಕೃಷ್ಣರಾಜ ಒಡೆಯರ್ಗಾದರೆ ನಿಮಗೊಂದು ಸಂಬಂಧ ಇದೆ ಅಂತ ಹೇಳ್ಬೋದು. ನಿಮಗೂ ಅವರಿಗೂ ಏನು ಸಂಬಂಧ ಅಂತ ನಾನು ಕೇಳ್ತಾನೇ ಇದ್ದೀನಿ. ನಾನು ಉತ್ತರ ಬಯಸಲೇ ಇದ್ದೀನಿ. ಜಾಣ ಕಿವುಡು ಜಾಣ ಕುರುಡು, ಒಂದು ಸರಿನೂ ಇದಕ್ಕೆ ಉತ್ತರನೇ ಕೊಟ್ಟಿಲ್ಲ. ನಾನು ಉತ್ತರದ ನಿರೀಕ್ಷೆ ಇದ್ದೀನಿ ಏನು ಸಂಬಂಧ ಅಂತ. ಈಗ ಬಿಜೆಪಿ ಸರ್ಕಾರ ಮತ್ತೆ ಆಜಾದ್ ಸಿಗುವಂತದ್ದು ನೋಟಿಸ್ ಕೊಟ್ಟು ಸುಮ್ಮನಾಗಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರ ಆರೋಪ ಸಹ ಅದೇ. ಯಾಕೆ ನೀವು ಜಾಣ ಕಿವುಡು ಜಾಣ ಕುರುಡನ್ನ ಪ್ರದರ್ಶಿಸ್ತಾ ಇದೆ ಸರ್ಕಾರ ಅಂತ? ಖಂಡಿತ ಇಲ್ಲ. ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನ 100% ಮಾಡಲೇಬೇಕು. ಎಲ್ಲಾದರೂ ಯಾರಾದರೂ ತಪ್ಪಿದರೆ ಅವ್ರು ಕೆಲವರು ಕಾಲಾವಕಾಶವನ್ನು ದಾಖಲೆ ಒದಗಿಸೋ ದೃಷ್ಟಿಯಿಂದ ತಗೊಂಡಿದ್ದಾರೆ. ಎಲ್ಲಾದರೂ ಯಾರಾದರೂ ತಪ್ಪಿದರೆ ಅದು ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುತ್ತೆ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ. ನ್ಯಾಯಾಲಯದ ಆದೇಶವನ್ನು ಯಾರೇ ಇದ್ದರೂ ಫಾಲೋ ಮಾಡಬೇಕು. ಈ ನೆಲದೊಳಗೆ ಯಾರು ವಾಸ ಮಾಡಬೇಕು ಅಂತ ಅನಿಸ್ತಾರೆ ಅವ್ರ ಈ ನೆಲದ ಕಾನೂನನ್ನು ಗೌರವಿಸಲೇಬೇಕು. ಆಗಿಲ್ಲ ಅನ್ನೋದೇ ಪ್ರಶ್ನೆ ಸರ್. ಈಗಲೂ ಸಹ ಯಾವುದೇ ಡೆಸಿಬಲ್ ಕಡಿಮೆ ಆಗಿಲ್ಲ. ಹೊಸ ಮೈಕ್ಗಳಿಗೆ ಅನುಮತಿ ತಗೊಂಡಿಲ್ಲ. ಹಳೇದೇ ರನ್ ಆಗ್ತಾ ಇದೆ. ನೋಡಿಕೊಂಡು ಕಣ್ಮುಚ್ಕೊಳ್ತಿದ್ದಾರೆ ಎಲ್ಲರೂ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ, ಗೃಹ ಸಚಿವರ ಗಮನಕ್ಕೆ ತರ್ತೀನಿ. ಕಣ್ಮುಚ್ಕೊಂಡು ಕೂರೋ ಪ್ರಶ್ನೆ ಇಲ್ಲ. ನಮ್ಗೆ ಯಾವ ಮುಲಾಜು ಇಲ್ಲ. ನಾವು ಓಟಿಗೋಸ್ಕರ ಜೋಲ್ ಸುರಿಸ್ಕೊಂಡು ಮಾಡಿದ್ದೆಲ್ಲ ರೈಟ್ ಅನ್ನುವಂಥ ಸಿದ್ದರಾಮಯ್ಯನವ್ರ ಮೆಂಟಾಲಿಟಿಯವರು ಅಲ್ಲ. ಈಗ ಕಾಶ್ಮೀರದಲ್ಲಿ ಮತ್ತೆ ಕೇವಲ ಕಡಿಮೆ ಅವಧಿಯಲ್ಲಿ 8 ಜನರ ಹತ್ಯೆ ಆಗಿದೆ. ಎಲ್ಲರೂ ಬಾರಾಮುಲ್ಲಾದಿಂದ ಹೊರಟು ಈಗ ಬೇರೆ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ. ನೋಡಿ, ಅದು ಅವ್ರದ್ದೊಂದು ಅಜೆಂಡಾ. ಈ ಸತ್ಯವನ್ನು ಹೇಳಿದ್ರೆ ನನ್ನನ್ನು ತಪ್ಪಾಗಿ ಅರ್ಥೈಸಬಾರ್ದು ಯಾರುವೆ. ಗಜ್ವಾ ಹಿಂದ್ ಅನ್ನುವಂಥ ಹೆಸರಿನಲ್ಲಿ ಯಾವಾಗ ಮೊದಲನೇ ಆಕ್ರಮಣ ದೇಶದಲ್ಲಿ ನಡೀತೋ ಅವತ್ತಿಂದ ಒಂದೇ ಅಜೆಂಡಾ ಇಟ್ಕೊಂಡಿದ್ದಾರೆ. ನಾವು ಮಾತ್ರ ಕೆಲಸಕ್ಕೆ ಬಾರದ ಸೆಕ್ಯುಲರ್ ಅಂತ ಹೇಳಿ ವಾಸ್ತವಿಕ ಸತ್ಯವನ್ನು ಮರೆಮಾಚ್ತಾ ಇದ್ದೀವಿ. ಅವರು ಯಾವತ್ತೂ ಕೂಡ ಇಂಟಾಲರೆನ್ಸನ್ನು ಮೈ ತುಂಬ ಹೊತ್ಕೊಂಡಿರೋರೆ. ಅಸಹಿಷ್ಣು ಅನ್ನೋದನ್ನು ಹೊತ್ಕೊಂಡೇ ಇರೋರು. ಅವರು ಸಹಿಸ್ಕೊಳ್ಳದೇ ಇರೋರು. ನಾಟಕ ಆಡ್ತಾರಷ್ಟೇ. ಯಾವಾಗ ತನ್ನ ಪ್ರಭಾವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಅದು ಕಾಶ್ಮೀರದಲ್ಲಿ ಆಗಿರೋ ಪರಿಸ್ಥಿತಿ ಅದು ಮೈಸೂರಿಗೂ ಬರುತ್ತೆ. ಎಲ್ಲೂ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಎದುರಿಸಬೇಕು. ವಾಸ್ತವಿಕ ಸತ್ಯವನ್ನು ಆಧರಿಸಿ ಎದುರಿಸಬೇಕು. ಅದರಲ್ಲಿ ಇನ್ನಷ್ಟು ಕಠಿಣ ನಿಲುವನ್ನು ತೆಗೆದುಕೊಳ್ಬೇಕಾಗತ್ತೆ. ಅವ್ರ ರಕ್ಷಣೆಗೆ ಸೂಕ್ತ ಕ್ರಮವನ್ನು ತಗೊಂಡ ನಂತರನೂ ಕೂಡ ಮೋಸದಿಂದ ಕೊಲ್ತಾ ಇದ್ದಾರೆ. ಅಲ್ಲೊಂದು ಇಲ್ಲೊಂದು ಕಡೆ ಬಂದು ಕೊಲ್ತಾ ಇದ್ದಾರೆ. ಅದರ ಇನ್ನಷ್ಟು ಕಠಿಣ ನಿರ್ಧಾರನ ತಗೊಳ್ಬೇಕು. ಸುಮ್ಮನೆ ಕೂರೋದಿಲ್ಲ. ಒಂದೊಂದು ಹನಿ ರಕ್ತಕ್ಕೂ ಕೂಡ ಬೆಲೆ ತೆರಬೇಕಾಗತ್ತೆ. ಭಯೋತ್ಪಾದಕರಿಗೆ ಯಾವ ಪ್ರಚೋದನೆ ಸಿಗುತ್ತೆ ಆ ಪ್ರಚೋದನೆಯನ್ನು ಇನ್ನಷ್ಟು ಕಠಿಣ ಕ್ರಮದ ಮೂಲಕ ಪೂರ್ಣ ಬೇರ್ ಸಹಿತ ಕಿತ್ತಾಕೋ ಕೆಲಸ ಮಾಡಬೇಕಾಗತ್ತೆ. ಮುಂದಿನ ರಾಜ್ಯಗಳು ಈಗಾಗಲೇ ತೊರೆದಿದೆ. ಏನು ಭರವಸೆ ಸಿಗ್ಬೋದು ಅಲ್ಲಿ? ಪಂಡಿತರೆಲ್ಲ ಕಾಶ್ಮೀರಿ ಪಂಡಿತರು ಖಾಲಿ ಆಗಿದ್ದಾರಲ್ಲ ಈಗ. ಅಲ್ಲ, ಅವ್ರಿಗೆ ಅಜೆಂಡಾ ಇರೋದನ್ನೇ ಆ ಮೂಲ ನಿವಾಸಿಗಳು ಖಾಲಿ ಮಾಡಬೇಕು ಅನ್ನೋದು ಅಜೆಂಡಾ ಇರೋದನ್ನೇ. ಆ ಖಾಲಿ ಮಾಡಿಸೋದಕ್ಕೋಸ್ಕರನೇ ಹಂಗೆ ಮಾಡೋದು. ನಾನು ಇತ್ತೀಚೆಗೆ PFIನ ಒಬ್ಬ ಸಾರ್ವಜನಿಕ ಭಾಷಣದ ಹೇಳಿಕೆ ನೋಡಿದೆ. ನಾವು ದಲಿತರು ಒಂದಾಗಬೇಕು ಅಂತ ಹೇಳಿದ. ದಲಿತರ ಬಹುಶಃ ಕಲಬುರಗಿಯಲ್ಲಿ ಒಬ್ಬನ ಹತ್ಯೆ ಮಾಡಿದ್ರು, ಅವನು ದಲಿತರವನಿದ್ದ. ಹೈದರಾಬಾದಲ್ಲಿ ಒಬ್ಬನ ಹತ್ಯೆ ಮಾಡಿದ್ರು, ದಲಿತರನಿದ್ದ. ಅವನು ಮಾಡಿದ್ದು ಏನೂ ತಪ್ಪಲ್ಲ. ಅವನು ಮುಸ್ಲಿಂ ಹುಡುಗಿನ ಪ್ರೀತಿಸಿ ಮದುವೆ ಆಗಿದ್ದಷ್ಟೇ ತಪ್ಪು. ಒಬ್ಬ ಪ್ರೀತಿಸಿ ಮದುವೆ ಆಗಿದ್ದ, ಅವನ ಹೆಂಡತಿ ಎದುರುಗಡಲೇ ಕೊಂದರು. ಇನ್ನೊಬ್ಬ ದಲಿತ ಪ್ರೀತಿಸ್ತಾ ಇದ್ದ ಅನ್ನೋ ಕಾರಣಕ್ಕೆ ಅವನನ್ನು ಸಾರ್ವಜನಿಕವಾಗಿ ಬಡಿದುಕೊಂಡ್ರು. ಇನ್ನು ಏನಾದ್ರು ನಾನು ನಮ್ಮ ದಲಿತ ಬಂಧುಗಳಿಗೆ ವಿನಂತಿ ಮಾಡೋದೇನು ಅಂತಂದರೆ, ನೀವು ಮೋಸಕ್ಕೆ ಬಲಿಯಾಗಬೇಡಿ. ಜೋಗೇಂದ್ರನಾಥ್ ಮಂಡಲ್ ಅಂಥೇಳಿ ಒಬ್ಬರು ಅಂಬೇಡ್ಕರ್ರ ಸಮಕಾಲೀನರಾಗಿದ್ದಂಥ ದಲಿತ ನಾಯಕರಿದ್ದರು. ಈ ರೀತಿ ಜಿನ್ನಾನ ಮುಸ್ಲಿಂ ಲೀಗಿನ ಮೋಸದ ಮಾತುಗಳಿಗೆ ಮರುಳಾಗಿ ಅವರು ಭಾರತ ವಿಭಜನೆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜೊತೆಗೆ ಸೇರಿಕೊಂಡ್ರು. ಮೊದಲ ಕಾನೂನು ಸಚಿವರು ಆದರು. ಇಲ್ಲಿ ಅಂಬೇಡ್ಕರ್ ಕಾನೂನು ಸಚಿವರಾದರೆ ಅಲ್ಲಿ ಅವರು ಕಾನೂನು ಸಚಿವರು ಆದರು. 5 ವರ್ಷಕ್ಕೆ ಬ್ರಹ್ಮನಿರಸನರಾಯಿತು. ನಿರಾಶ್ರಿತರಾಗಿ ಪಾಕಿಸ್ತಾನದಿಂದ ಓಡು ಬರಬೇಕಾಯಿತು. ಭಾರತದಲ್ಲಿ ನಿರಾಶ್ರಿತರಾಗಿ ಅಜ್ಞಾತರಾಗಿ ಕಾಲ ಕಳೀಬೇಕಾಯಿತು. ಅಲ್ಲಿ ನಂಬಿ ಹೋಗಿದ್ದಕ್ಕೆ ಸಿಕ್ಕ ಬಳುವಳಿ ಅತ್ಯಾಚಾರ, ನಂಬಿ ಹೋಗಿದ್ದಕ್ಕೆ ಸಿಕ್ಕ ಬಳುವಳಿ ಮತಾಂತರ, ನಂಬಿ ಹೋಗಿದ್ದಕ್ಕೆ ಸಿಕ್ಕ ಬಳುವಳಿ ಮಾನವ ಹತ್ಯೆ. ಹಾಗಾಗಿ ಇವತ್ತು ಭಾರತದ ವಿರುದ್ಧ ಎತ್ಕೊಟ್ಟುವ ಮತ್ತು ಗುರಾಣಿಯಾಗಿ ಬಳಸ್ಕೊಳ್ಳುವ ಸಂಚಿಗೆ ಬಲಿಯಾಗುವ ಮುನ್ನ ದಲಿತ ಬಂಧುಗಳು, ದಲಿತ ಆಕ್ಟಿವಿಸ್ಟ್ಗಳು
ಪಾಕಿಸ್ತಾನ್ ಆರ್ ಥಾಟ್ಸ್ ಆಫ್ ಪಾಕಿಸ್ತಾನ್ ಆರ್ ಡಿವೈಡೆಡ್ ಇಂಡಿಯಾ ಡಿವೈಡೆಡ್, ಭಾರತ ವಿಭಜನೆಯ ಕತೆ ಅವರೇನು ಅಂಬೇಡ್ಕರ್ ಬರೆದಿದ್ದಾರೆ ಅದನ್ನು ಓದಬೇಕು. ಆಗ ಮಾನಸಿಕತೆ ಯಾರ್ದು ಹೇಗಿದೆ, ನಾವು ಹೇಗಿದ್ದರೂ ಎದುರಿಸ್ಬೋದು ಅನ್ನೋಕ್ಕೆ ಅಂಬೇಡ್ಕರ್ರೇ ಪರಿಹಾರವನ್ನು ಒದಗಿಸಿದ್ದಾರೆ. ಅದನ್ನು ಓದಬೇಕು ಅಂತ ವಿನಂತಿ ಮಾಡಿ. ರಾಜ್ಯಸಭಾ ಚುನಾವಣೆಯಲ್ಲಿ ನಿಮ್ಮ ಗೆಲ್ಲಿಸ್ತೀರಿ ನೀವು? ಈ ರಣನೀತಿನ ಮಾಧ್ಯಮದ ಜೊತೆ ಚರ್ಚೆ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ 32 ಹೆಚ್ಚುವರಿ ಮತಗಳಿದ್ದಾವೆ. 45 ಮತಗಳು ಹಾಕೊಂಡ್ಮೇಲೆ 32 ಹೆಚ್ಚುವರಿ ಮತಗಳಿದ್ದಾವೆ. ಅಲ್ಲ, 35 ಹೆಚ್ಚುವರಿ ಮತಗಳಿದ್ದಾವೆ. ಈಗ ಭಾಳ ಸರಿ ಅಧಿಕೃತ ಅಭ್ಯರ್ಥಿಗಳು ಸೋತು ಬಂಡಾಯ ಅಭ್ಯರ್ಥಿಗಳು ಗೆದ್ದಿರೋದು ಎಲ್ಲ ಇದೆ. ನಾವು 3 ಕ್ಷೇತ್ರದ 3 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಲಿಕ್ಕೆ ಬೇಕಾದಂಥ ಯೋಜನೆಯನ್ನು ಈಗಾಗಲೇ ತಯಾರಿಸ್ಕೊಂಡಿದ್ದೇವೆ. ಕೆಲವರು ನಮಗೆ ಬೆಂಬಲಿಸುವ ಭರವಸೆನೂ ಕೊಟ್ಟಿದ್ದಾರೆ. ಬೆಂಬಲಿಸುವ ಭರವಸೆನೂ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಏನು ಅನ್ನೋದು 10ನೇ ತಾರೀಕಿನ ನಂತರ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ. ನಾವು ಇದನ್ನು ರಣನೀತಿಯನ್ನು ನಿಮ್ಮ ನಡುವೆ ಚರ್ಚೆ ಮಾಡಿದ್ರೆ ಆ ಸೀಕ್ರೆಟ್ ವಿರೋಧಿಗಳಿಗೆ ಗೊತ್ತಾದರೆ ನಮ್ಮ ಯೋಜನೆ ವಿಫಲ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ಗೆಲ್ಲೋದಕ್ಕೆ ಏನು ಬೇಕೋ ಆ ಯೋಜನೆ ಮಾಡಿದ್ದೇವೆ. ನೀವು ಬೆಂಬಲ ಅಂತ ಹೇಳ್ತಿದ್ರಿ, ನೀವು ಬೆಂಬಲ ಕೊಡ್ತಾರೆ ಅಂತ ಹೇಳ್ತಿದ್ರಿ. ನೀವು ಅದನ್ನ ಆಪರೇಷನ್ ಕಮಲ ನೀವೇ ನೇರವಾಗಿ ಮಾಡ್ತೀರಿ. ಈಗ ರಾಜಕಾರಣ ಯಾವತ್ತೂ ನಿಂತು ನೀರಲ್ಲ. ರಾಜಕಾರಣ ಹರಿತಾ ಇರುತ್ತೆ. ಅದು ಯಾವತ್ತೂ ನಿಂತು ನೀರಾಗಕ್ಕೆ ಸಾಧ್ಯ ಇಲ್ಲ. ನಮಗೆ ಇವತ್ತಿಗೂ ನೋಡ್ರಿ, ಬೇರೆ ಪಕ್ಷದಲ್ಲೂ ಕೂಡ ಮೋದಿಯವರ ನಾಯಕತ್ವ ಮೆಚ್ಚೋರು ತುಂಬ ಜನ ಇದ್ದಾರೆ. ಅಂಥ ಜನ ನಮಗೆಲ್ಲ ಬೆಂಬಲ ಕೊಡ್ತಾರೆ. ಅವ್ರದ್ದೊಂದು ಮಾರ್ವಲ್ ವೋಟ್ ಅಂತ ಇರುತ್ತಲ್ಲ, ಹಾಕ್ತಾರೆ. ನೋಡ್ತಾ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಸರ್? ನೀವು ಅದನ್ನು ಅಷ್ಟು ಓಪನ್ ಆಗಿ ಸೀಕ್ರೆಟ್ ಎಲ್ಲ ಕೇಳಿಬಿಟ್ರೆ ಹೆಂಗೆ ಹೇಳೋಕ್ಕಾಗತ್ತೆ? ನೀವು ಒಬ್ಬರೇ ಸಿಗ್ತೀರಲ್ಲ, ಅವಾಗ ಹೇಳ್ತೀನಿ. ನಾವಿರುವಂತ ವಿಶ್ವಾಸದಲ್ಲೇನೆ ಬಿಜೆಪಿಯಲ್ಲಿ ನಮ್ಮ ಅಭಿಮಾನಿಗಳಿದ್ದಾರೆ, ಅವರು ನಮ್ಗೆ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸದಲ್ಲಿ ಅವ್ರಿಗೆ ಆಗ ಕೇಳ್ತಾರೆ ನಮಗೆ. ಹಾಗಿದ್ರೆ 10ನೇ ತಾರೀಕುವರೆಗೂ ತಾಳ್ಮೆಯಿಂದ ಕಾಯಿರಿ. ಯಾರಿಗೆ ಓಟ್ ಹಾಕ್ತಾರೆ ಅನ್ನೋ ಅಂತ ಸತ್ಯ ಗೊತ್ತಾಗುತ್ತೆ. ಮತ್ತು ನಮ್ಮ ಹತ್ರ 32 ಹೆಚ್ಚುವರಿ ಓಟ್ಗಳಿದ್ದಾವೆ. ಕಾಂಗ್ರೆಸ್ ಹತ್ರ 19 ಹೆಚ್ಚುವರಿ ಓಟ್ಗಳಿದ್ದಾವೆ. ಅವ್ರ ಹತ್ರ ಅವರಿಗೆ ಇನ್ನೂ 25 ಮತಗಳು ಅವ್ರಿಗೆ ಕಡಿಮೆ ಆಗ್ತವೆ. ಯಾರಿಗೆ? ಕಾಂಗ್ರೆಸ್ನವರಿಗೆ. ಜನತಾದಳದವರಿಗೂ ಎಲ್ಲರೂ ಓಟ್ ಹಾಕಿದರೆ ಜನತಾದಳಕ್ಕೆ, ಯಾಕೆಂದ್ರೆ ಬಹಿರಂಗ ಬಂಡಾಯನೇ ಸುಮಾರು ಜನ ಇದ್ದಾರೆ. ಎಲ್ಲರೂ ಓಟ್ ಹಾಕಿದ್ರೆ ಅವ್ರ ಹತ್ರಲ್ಲೂ 32 ಆಗ್ತವೆ. ನಮ್ಮ ಸೆಕೆಂಡ್ ಪ್ರಿಫರೆನ್ಸ್ ಓಟು ಕೂಡ ನಮ್ಮ ಹತ್ರ ಇದೆ. ಟೆಕ್ನಿಕಲ್ಲಾಗಿ ಕೂಡ ಇದರಲ್ಲಿ 45 ಕ್ರಾಸ್ ಆದರೆ ಅವರು ಮೊದಲನೇ ಸುತ್ತಲೇ ಗೆದ್ದುಬಿಡ್ತಾರೆ. 45 ಕ್ರಾಸ್ ಆಗದೇ ಇದ್ದರೆ ಯಾರಿಗೆ ಹೆಚ್ಚು ಓಟ್ ಬರ್ತೋ ಅವ್ರು ಗೆಲ್ತಾರೆ. ಬಹಿರಂಗ ಬಂಡಾಯದ ಲಾಭವನ್ನು ಪಡೆಯಲಿಕ್ಕೆ ಅಲ್ಲ, ನಮಗೇನಂದರೆ ಯಾರಿಗೆ ಹೆಚ್ಚಾಗುತ್ತೆ ಅದು ಬರ್ತವೆ. ಬಹಿರಂಗ ಬಂಡಾಯದ ಲಾಭವನ್ನು ಪಡೆಯಲಿಕ್ಕೆ ಬಿಜೆಪಿ ಹೊರಟಿದೆ. ಇದಕ್ಕಿಂತ ಜಾಸ್ತಿ ನೀವು ಕೇಳಿದ್ರೆ ಪಾಪ ಭಾಳ ಜನರಿಗೆ ಸಿಟ್ಟು ಬೇಜಾರು ಎಲ್ಲ ಬಂದ್ಬಿಡ್ಬೋದು. ಹಾಗಾಗಿ ಅದೇನೂ ಬೇಡ. ನಮಗೆ ರಿಸಲ್ಟ್ ಅಷ್ಟೇ ಬೇಕು. ಅವ್ರಿಗೆ ಸಿಟ್ಟು ಬರೋದು ಬೇಡ, ಬೇಜಾರಾಗೋದು ಬೇಡ. ನಮ್ಮ 3 ಜನ ಗೆಲ್ಲಬೇಕು. ಗೆಲ್ಲಕ್ಕೇನು ಬೇಕು ಆ ಯೋಜನೆ ಮಾಡಿದ್ದೇವೆ. ತುಂಬ ಜನ ಹೆಸರು ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಹೇಳೋಕ್ಕಾಗಲ್ಲ, ಹೇಳ್ತೀನಿ ಆಮೇಲೆ. ಥ್ಯಾಂಕ್ ಯು. ಪತ್ರಕರ್ತರಿಗೂ ಟಿಕೆಟ್ ಕೊಟ್ಟು MP ಮಾಡಿದ್ದೀವಿ. ನೀವೆಲ್ಲ ನಮ್ಮ ಜೊತೆಗೇ ಇರಬೇಕು. ತುಂಬಾ ದಿನ ಯಾರಿಗೂ ಕೋಪ ಬರ್ತಲ್ಲ ಅಂತ ಚಲೋ.